ಆಕ್ರೋಶ ಆಗೈತೆ? ಬಿ ಜೆ ಪಿಯವರಿಗೆ ಇವಾಗ ಯಾಕೆ ಆಕ್ರೋಶ ಆಯ್ತು? ಇಂದ ಇಂಡಿಪೆಂಡೆಂಟು ಚುನಾವಣೆ ನಿಂತು ರಾಜ್ಯದ ಜನರು ನಮ್ಮ ಕ್ಷೇತ್ರ ಜನರು ಗೆಲ್ಲಿಸಿದ್ರು. ಗೆಲ್ಲಿಸಿದೊಳಗೆ ನಾವು ಹೋಗಿ ಇವ್ರಿಗೆ ಸಪೋರ್ಟ್ ಮಾಡಿದ್ವಿ. ದಕ್ಷಿಣ ಭಾರತದೊಳಗೆ ದಕ್ಷಿಣ ಭಾರತದೊಳಗೆ ಬಿ ಜೆ ಪಿ ಸರ್ಕಾರ ಬಂದೈತೆ ಅಂದ್ರೆ ಅದು ನಾವು ಇಂಡಿಪೆಂಡೆಂಟು. ಅವಾಗ ತಮ್ಮ ಸರ್ಕಾರ ಉಳಿಸೋಣ ಸಲುವಾಗಿ ಇಡೀ ಶಾಸಕತ್ವನ ರದ್ದು ಮಾಡಿದ್ರಲ್ಲ. ಅವಾಗ ನೋವಾಗಲಿಲ್ಲ ಬಿ ಜೆ ಪಿಯವರಿಗೆ, ಆರ್ ಅಶೋಕ್ ಅವ್ರಿಗೆ, ವಿಜೇಂದ್ರ ಅವ್ರಿಗೆ, ಇವತ್ತು ಯಾರ್ಯಾರಿಗೆ ಸಿ ಟಿ ರವಿ ಅವ್ರಿಗೆ, ಇವ್ರಿಗೆ ಯಾರಿಗೆ ನೋವಾಗಲಿಲ್ಲ. ಈಗ ಬರೀ 6 ತಿಂಗಳು ಸಸ್ಪೆಂಡ್ ಮಾಡೋಕ್ಕೆ ಇವ್ರಿಗೆ ನೋವಾಗೈತೆ. ನಾನು ಅದಕ್ಕೆ ಬಿ ಜೆ ಪಿಯವ್ರಿಗೆ ಕೇಳ್ತೀನಿ, ನೀವು ನಿಮ್ಮ ಸರ್ಕಾರ ಇದ್ದತ್ನ್ಯಾಗ ನಿಮಗೆ ಸಹಾಯ ಮಾಡಿ ಈ ರಾಜ್ಯದೊಳಗೆ ದಕ್ಷಿಣ ಭಾರತದ ಹೆಬ್ಬಾಗಲು ಬಿ ಜೆ ಪಿಗೆ ಹೆಬ್ಬಾಗಲಾದಂಥ ಕಾರಣೀಭೂತರಿಗೆ 6 ಮಂದಿ ಸಸ್ಪೆಂಡ್ ಆದ್ರಲ್ಲ, ಅವಾಗ ಈ ನ್ಯಾಯ, ಈ ನೀತಿ, ಸಂವಿಧಾನ ಎಲ್ಲ ಗಾಳಿಗೆ ತೂರಿದ್ರಲ್ಲ. ಅವತ್ತ ನೀವು ದಾಂಧಿ ಮಾಡಿದ್ದಕ್ಕೆ, ನೀವು ತಪ್ಪು ಮಾಡಿದ್ದಕ್ಕೆ ನಿಮ್ಮನ್ನು 6 ತಿಂಗಳ ಅನರ್ಹ ಮಾಡಿದ್ದಾರೆ. ಅಂದರೆ ಸ್ಪೀಕರ್ ಹುದ್ದೆ ಒಂದು ಪ್ರಮುಖವಾದಂಥ ಹುದ್ದೆ. ಅಂಥ ಹುದ್ದೆಯನ್ನು ದುರ್ಬಳಕೆ ಮಾಡಿದಂಥ ಇತಿಹಾಸ ಏನಾದರೂ ಇದ್ದರೆ ಅದು ಬಿ ಜೆ ಪಿ ಸರ್ಕಾರದೊಳಗೆ. ಇದೇ ಆರ್ ಅಶೋಕ್ ಅವ್ರ ಮಂತ್ರಿ ಇದ್ದರು, ಈ ರಾಜ್ಯದ ಮುಖ್ಯಮಂತ್ರಿಗಳು ಇವರಿದ್ದರು, ಯಡಿಯೂರಪ್ಪನವರಿದ್ದರು. ಸೇಡು ಅನ್ನೋದಕ್ಕಿಂತೂ ನೀವು ಮತ್ತೊಬ್ಬರಿಗೆ ತಪ್ಪು ಮಾಡಿದ್ರಲ್ಲ, ಅವಾಗ ನಿಮಗೆ ಅನ್ನಿಸ್ಲಿಲ್ಲ ನಾನು ಅಂತ. ನಮ್ಮನ್ನು ನೀವು ದಾಂಧೆ ಮಾಡೋದಕ್ಕೆ ಅನರ್ಹ ಮಾಡೋಕ್ಕೆ ಸ್ಪೀಕರ್ಗೆ ಕಾನೂನೊಳಗೆ ಅವಕಾಶ ಐತಿ. ನೀವು ಶಾಸಕತ್ವ ರದ್ದು ಮಾಡೋಕ್ಕೆ ನಿಮಗೆಲ್ಲ ಅವಕಾಶ ಇತ್ತು? ನೀವು ಮಾಡಿದ್ರೆ ನಮ್ಮ ಶಾಸಕರನ್ನ? ಬಿ ಜೆ ಪಿಯವ್ರು ಮಾಡಿದ್ರು. ಬಿ ಜೆ ಪಿಯವ್ರು ನಮ್ಮನ್ನು ಮಾಡಿದ್ರಾ? ಈ ಕ್ಷೇತ್ರದ 5 ಕ್ಷೇತ್ರದ ಜನರು ನಮ್ಮನ್ನು ಆಶೀರ್ವಾದದಿಂದ ಇಂಡಿಪೆಂಡೆಂಟ್ ಗೆಲ್ಸಿದ್ರಿ. ನಮ್ಮನ್ನು ಅನರ್ಹ ಮಾಡಿದ್ರಲ್ಲ, ಅವಾಗ ಆರ್ ಅಶೋಕರ ಬುದ್ಧಿಯಲ್ಲಿ ಹೋಗಿತ್ತು? ವಿಜೇಂದ್ರ ಅವ್ರದ್ದು ಬುದ್ಧಿಯಲ್ಲಿ ಹೋಗಿತ್ತು? ಸಿ ಟಿ ರವಿ ಅವರು ಎಲ್ಲ ಬಿ ಜೆ ಪಿಯ ಟೀಮನು ಬುದ್ಧಿ ಯಾವಾಗಿನ ಕೆಲಸ ಮಾಡ್ತಿತ್ತು? ನಾವು ಅವ್ರಿಗೆ ಅನರ್ಹ ಮಾಡಬಾರ್ದಾಗಿತ್ತು, ಅವ್ರು ಮಾಡಿದರೆ ನಮಗೆ ತೊಂದರೆ ಆಗತ್ತಾ, ಅವರು ಇಂಡಿಪೆಂಡೆಂಟ್ ಗೆದ್ದಿದ್ದಾರೆ ಅನ್ನೋ ಅವಾಗ ಕಾಮನ್ ಸೆನ್ಸು, ನೀತಿ, ನ್ಯಾಯ ಯಾವುದು ಕಣ್ಣಿಗೆ ಕಾಣಲಿಲ್ಲ. ಈಗ ಭಾಳ ಜೋರಾಗಿ ವಿರೋಧ ಪಕ್ಷದ ನಾಯಕರು ಜೋರು ಭಾಷಣ ಮಾಡಿ ಹೋರಾಟ ಮಾಡ್ತೀವಿ. ಯಾವಾಗ? ಈ ಬಡ ಮಕ್ಕಳಿಗೆ, ಈ ಇಂಡಿಪೆಂಡೆಂಟ್ ಗೆದ್ದಂಥ ಮಕ್ಕಳಿಗೆ, ಇವರಿಗೆ ತಂದಿಲ್ಲ ತಾಯಿ ಇಲ್ಲ, ಕ್ಷೇತ್ರ ಜನರೇ ತಂದೆ ತಾಯಿ. ಇಂಥವ್ರಿಗೆ ನೀವು ಬೆಂಗಳೂರೊಳಗೆ ನಮ್ಮನ್ನು ಅನರ್ಹ ಮಾಡಿದ್ರಲ್ಲ, ಪಾಪ ತಟ್ಲಾರ ಇರ್ತೈತಿ ನಿಮ್ಗೆ. 100ಕ್ಕೆ 100ರಷ್ಟು ಇನ್ನೂ ಭಾಳ ಕೆಟ್ಟ ಪಾಪ ಬಿ ಜೆ ಪಿಗೆ ಬರ್ತೈತಿ ಕರ್ನಾಟಕ ರಾಜ್ಯದೊಳಗೆ. ನಾನು ಧರ್ಮಾಧಾರಿತ ಯಾರಂದ್ರು? ಧರ್ಮಾಧಾರಿತ ಯಾರಂದರು? ಅವರು ಈ ದೇಶದ ಪ್ರಜೆಗಳಲ್ಲ? ಓಟ್ ಹಾಕಕ್ಕೆ ಮಾತ್ರ ಅವ್ರು ಬೇಕಾ? ಈ ದೇಶದ ಪ್ರಜೆಗಳು, ಅವ್ರಿಗೆ ಹಕ್ಕಿದೆ ಅಲ್ಲ. ಪ್ರತಿ ಒಬ್ಬ ಮನುಷ್ಯನಿಗೂ ಹಕ್ಕಿದೆ. ಧರ್ಮ ಆಧಾರಿತ ದೇವಸ್ಥಾನ ಕಟ್ಟಕ್ಕೆ ಬರ್ತೈತೆ, ಧರ್ಮ ಆಧಾರಿತ ಧರ್ಮದ ಮೇಲೆ ರಾಜಕಾರಣ ಮಾಡೋಕ್ಕೆ ಬರ್ತೈತೆ, ಧರ್ಮ ಆಧಾರಿತ ಪೂಜೆ ಪುನಸ್ಕಾರಗಳನ್ನು ಮಾಡೋಕ್ಕೆ ಬರ್ತೈತೆ, ಧರ್ಮ ಆಧಾರಿತ ಭಾಷಣಗಳನ್ನು ಮಾಡೋಕ್ಕೆ ಬರ್ತೈತೆ. ಇದು ಧರ್ಮ ಆತ? ಓಕೆ, ಅಲ್ಪಸಂಖ್ಯಾತರಲ್ಲ ನಮ್ಮವರು? ಈಗ ಕೆಲವೊಂದಿಷ್ಟು ವಿಚಾರಗಳು ಅದ್ರ ಬಗ್ಗೆ ಹೇಳಿ, ಚರ್ಚೆ ಮಾಡಲಿ. ನೀವು ಯಾಕೆ ಹಿಂಗೆ ಮಾಡಕತ್ತೀರಿ ಅಂತ ಚರ್ಚೆ ಆಗಲಿ, ಅದಕ್ಕೆ ಉತ್ತರ ಕೊಡ್ತಾರೆ. ದಾಂಧಲಿ ಮಾಡೋಂಥದ್ದು ಏನಿತ್ತು? ಅಲ್ಲಿ ಹೋಗಿ ಅವ್ರಿಗೆ ಸ್ಪೀಕರ್ಗೆ ನೀವು ಇದನ್ನು ಪ್ರತಿಭಟನೆ ಮಾಡಿ ಪೇಪರ್ ಹರಿದು ಅವ್ರ ಮಕ್ಕದ ಮ್ಯಾಗ ಹೋಗೋಂಥದ್ದು ಏನಿತ್ತು? ನಾವಂತೂ ಪೇಪರ್ ಹರಿದು ಮಕ್ಕದ ಮ್ಯಾಗೂ ಹೋಗೋದಿದ್ದಿಲ್ಲ, ಪ್ರತಿಭಟನೆ ಮಾಡಿದ್ದಿಲ್ಲ. ನಮ್ಮನ್ನು ಯಾಕೆ ಅನರ್ಹ ಮಾಡಿದ್ರಿ? ಶಾಸಕತ್ವ ಅನರ್ಹ ಮಾಡಿದ್ರಲ್ಲ, ಶಾಸಕತ್ವ ಅನರ್ಹ ಮಾಡೋದಂತೆ ನೆನಪಾಗಲಿಲ್ಲ. ಇದ್ಯಾವುದು? ನಾನು ಬಿ ಜೆ ಪಿಗೆ ಪ್ರಶ್ನೆ ಮಾಡೋಕೆ ನಮಗೊಬ್ಬರಿಗೆ ಶಕ್ತಿ ಐತಿ. ನನಗೆ ಅವತ್ತೇನು ಅನರ್ಹ ಆಗಿದ್ದು 5 ಮಂದಿ, ನಾವು ಇವ್ರಿಗೆ
ಅವತ್ತು ನಾವು ನಿಜವಾಗಲೂ ದೇವ್ರ ಮಕ್ಕಳು, ಬಡವ್ರ ಮಕ್ಕಳು ನಾವು. ಅವಾಗ ನಮ್ಗೆ ಯಾರಿಲ್ಲ, ಯಾವ ಪಾರ್ಟಿ ಇಲ್ಲ ನಮ್ಮಿಂದ. ಈ ಕ್ಷೇತ್ರ ಜನರ ನಮಗೆ ದೇವರು. ಅವಾಗ ನೀವು ನಮ್ಮನ್ನು ಅನಾರ ಮಾಡಿದ್ರಲ್ಲ, ನಾನು ಬಿ ಜೆ ಪಿಯವ್ರಿಗೆ ಕೇಳ್ತೀನಿ. ಅದಕ್ಕೆ ನಿಮಗೊಂದು ಕಾಲ, ನಮಗೊಂದು ಕಾಲ ಅಲ್ಲ, ಎಲ್ಲರಿಗೂ ಒಂದೇ ಕಾಲ. ನೀವು ಅವತ್ತು ನಮ್ಮನ್ನು ಬರೇ 6 ತಿಂಗಳ ನಮ್ಗೆ ವಿಧಾನಸೌಧದಾಗ ಬರಲಾರ್ದಂಗೆ ಮಾಡಲಿಲ್ಲ. ನೀವು ಇಡೀ ಜೀವನ ಪರ್ಯಂತ ನೀವು ಹೊರಗೆ ಹೋಗ್ಬೇಕು, ಶಾಸಕತ್ವನ ರದ್ದು ಮಾಡಿದರು. ಅವಾಗ ನಮಗೆ ನ್ಯಾಯ, ಈ ದೇಶದ ಕಾನೂನು ಮೇಲೆ ನಮಗೆ ವಿಶ್ವಾಸ ಇತ್ತು. ಸುಪ್ರೀಂ ಕೋರ್ಟಲ್ಲಿ ಗೆದ್ದು ವಾಪಸ್ ಶಾಸಕರಾದ ಇರ್ಬೋದು. ಯಾಕಂದರೆ ಅವರು ಹರಿಪ್ರಸಾದ್ ಸಾಹೇಬರು ಡೆಲ್ಲಿ ರಾಜಕಾರಣ ಮಾಡಿದಂಥವ್ರು, ಸೀನಿಯರ್ ಲೀಡರ್ ಇರ್ಬೋದು. ಮೋದಿಯವ್ರನ್ನು ಇದರ ಪ್ರೀತಾಮ ಅಂದರೆ ತಪ್ಪೇನಲ್ಲ. ಕೋರ್ಸ್ ಇರ್ಬೋದು, ಏನು ನನಗದ್ರ ಬಗ್ಗೆ ಮಾಹಿತಿ ಇಲ್ಲ. ಹರಿಪ್ರಸಾದ್ ಅವರು ಹೇಳ್ಯಾರ. ಬಟ್ ಒಂದಂತೂ ಸತ್ಯ, ಬಿ ಜೆ ಪಿಯವ್ರು ಮಾಡಲಾರ ಕೆಲಸ ಯಾವುದೂ ಇಲ್ಲ, ಎಲ್ಲದ್ರಾಗೂ ಪರಿಣಿತರು ಅವರು. ನಾನು ಹನಿ ಟ್ರ್ಯಾಪದ ಬಗ್ಗೆ ನಾನು ಹೇಳಿದ್ದೆನಲ್ಲ, ಅದು ತಪ್ಪು. ವೈಯಕ್ತಿಕ ಜೀವನದ ಮೇಲೆ ಯಾರೂ ಪ್ರಯೋಗವನ್ನು ಮಾಡಬಾರ್ದು. ಯಾಕಂದರೆ ಅದು ಇಡೀ ಫ್ಯಾಮ್ಲಿ ವ್ಯವಸ್ಥೆ ಒಂದು ಮುಜುಗರ ಪಡೋಂಥ ಪರಿಸ್ಥಿತಿಯನ್ನು ನಿರ್ಮಾಣ ಆಗುತ್ತೆ. ಅದು ಏನಿದ್ರೂ ಆ ಮನೆಯೊಳಗೇ ಅದರದ್ದು ಒಂದು 4 ಗೋಡೆ ಮಧ್ಯನೇ ಇರ್ಬೋದು ಇರಬೇಕು ವಿನ ಅದು ಸಾರ್ವಜನಿಕದೊಳಗೆ ಬಂದರೆ ಅದು ಎಲ್ಲೋ ಒಂದು ಕಡೆ ಗೌರವ ತರೋಂಥದ್ದಲ್ಲ. ಅದು ಯಾರು ಮಾಡಿದ್ರು ತಪ್ಪೇ. ಆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ. ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದರೆ, ಗೃಹ ಮಂತ್ರಿಗಳು ಹೇಳಿದರೆ, ನಾವು ಉನ್ನತ ಮಟ್ಟ ತನಿಖೆ ಮಾಡಿಸ್ತೀವಿ ಅಂತ ಹೇಳಿದ್ರೆ ಅದು ತನಿಖೆ ಆಗುತ್ತೆ. ಅದಕ್ಕೇನಿಲ್ಲ, ಯಾರು ಮಾಡ್ಯಾರ ಅಂತ ಇನ್ನೂ ಗೊತ್ತೇ ಆಗಿಲ್ಲಲ್ಲ. ಮಾಡಿಸ್ತಾರೆ ಯಾರಂತ ಗೊತ್ತಾಗಲಿ. ಇವ ನೋಡ್ರಿ, ಬಿ ಜೆ ಪಿಯವರಿಗೆ ಮತ್ತೊಬ್ಬರ ಬಗ್ಗೆ ಹೇಳೋಕೆ ಭಾಳ ಚೆನ್ನಾಗಿ ಮಾತಾಡೋಕ್ಕೆ ಬರ್ತೈತಿ. ಶಾಸ್ತ್ರ ಹೇಳೋಕೆ ಗನಸೂರು ಅವರು ಈಗ ಹೇಳಿದ್ದೆಲ್ಲ, ಅನಾರ ಮಾಡಿದ್ದು 6 ತಿಂಗಳು ಅನಾರ ಮಾಡಿದ್ದು ಏನು ಜಗತ್ತ ಮುಳಿದ್ರೆ ವಿಚಾರ ಮಾಡಕತ್ತಾರೆ. ಅವತ್ತಿಂದ 6 ಮಂದಿನ ಪೂರ್ಣ ಶಾಸಕತ್ವ ರದ್ದು ಮಾಡಿದ್ನಾಗ ಇವ್ರಿಗೇನು ಅವಾಗ ನೋವಾಗಿಲ್ಲ. ಸುಪ್ರೀಂ ಕೋರ್ಟು ಬೊಪ್ಪಯ್ಯರಿಗೆ ಚೀಮಾರಿ ಹಾಕ್ಸ್ತು. ಆ ಜಗದಾಗ ಕುಂದ್ರಾಗ ನೀವು ಯೋಗ್ಯರಿಲ್ಲ ಅನ್ನೋ ಮಟ್ಟಕ್ಕೆ ಮಾತಾಡಿತು. ಅವಾಗೇನು ಮಾಡಿದರು ಬಿ ಜೆ ಪಿಯವರು? ತೆಗೆದ್ರ ಅವ್ರನ್ನ ಬದಲಾವಣೆ ಮಾಡಿದ್ರ? ಶಾಸ್ತ್ರ ಹೇಳೋಕೆ ಭಾಳ ಸೂರ್ರು ಶಾಸ್ತ್ರ ಹೇಳ್ತಾರೆ ಬಂದಿಕಾಯಿ ತಿನ್ಬೇಡ ಅಂತ. ಮತ್ತು ಫಸ್ಟ್ ಹೋಗಿ ಬಂದಿಕಾಯಿ ತಿಂದಾರ ಬಿ ಜೆ ಪಿ. ನೋಡಿ, ಅದ್ರ ಬಗ್ಗೆ ನಿರ್ಧಾರ ಮಾಡೋದು ಕೇಂದ್ರ ಏನಿಲ್ಲ. ಅದನ್ನ ನಿರ್ಧಾರ ಮಾಡೋದು ಕೇಂದ್ರದಾಗ ನಮ್ಮ ನಾಯಕರದಾರ, ಸಮರ್ಥರದಾರ. ಎಲ್ಲ ವಿಚಾರವನ್ನು ಕೂಲಂಕುಷವಾಗಿ ಪರಿಶೀಲಿಸ್ತಾರೆ. ಇದೇ ಕರ್ನಾಟಕದ ರಾಜ್ಯದ ಹೈದರಾಬಾದ್ ಕರ್ನಾಟಕ ಭಾಗದ ನಾಯಕರು ಇವತ್ತು AICC ಅಧ್ಯಕ್ಷರದ. ಕರ್ನಾಟಕ ರಾಜ್ಯದ ಬಗ್ಗೆ ಅವ್ರಿಗೆಲ್ಲರಿಗೂ ಗೊತ್ತಿದೆ ಸರ್. ಈಗಾಗಲೇ ಹೇಳಿದ್ದಾರೆ, ಅವರು ಏನು ರಿಟೈರ್ಡು ನ್ಯಾಯಮೂರ್ತಿಗಳು ಮುಖಾಂತರ ಮಾಡಿಸ್ಬೇಕಂತ ರಾಜಣ್ಣವ್ರದ್ದು ಒತ್ತಾಯ ಇದೆ. ಅದಕ್ಕೆ ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಭರವಸೆಯನ್ನು ಕೊಟ್ಟಿದ್ದಾರೆ. ನನಗದ್ರ ಬಗ್ಗೆ ಮಾಹಿತಿ ಇಲ್ಲ. ನನ್ನ ಗೆಳೆಯರೇ, ನನ್ನ ಮನೆ ಪಕ್ಕದವರೇ, ಆದರೆ ನನಗದ್ರ ಬಗ್ಗೆ ಮಾಹಿತಿ ಇಲ್ಲ. ಸರಿ, ಕಳೆದ 2-3 ವರ್ಷದಿಂದ ಈ ಥರ ಬೆಳವಣಿಗೆಗಳು ನಡೆದವು ಸರ್. ರಾಜಕೀಯ ಪಕ್ಷದಾಗ ಲೀಡರ್ ಅದಾರ, ಒಬ್ರು ಆಡಳಿತ ಪಕ್ಷದಾಗೂ ಅದಾರ. ಅವ್ರಿಬ್ಬರು ಸೇರಿ ಮಾಡಾಕತ್ತಾರ ಅಂತ ಅವರು BJP ಪಕ್ಷದಲ್ಲಿ ಅಸಮಾಧಾನ ಐತೆ, ಇಲ್ಲಿ ಕಾಂಗ್ರೆಸ್ನಲ್ಲೂ ನಿಮ್ಮಲ್ಲೂ ಅಸಮಾಧಾನ ಇಲ್ಲ. ನನಗೆ ಅದ್ರ ಬಗ್ಗೆ ನಮ್ಮಲ್ಲಿ ಅಸಮಾಧಾನ ಇಲ್ಲ. ನಾವೆಲ್ಲರೂ ಒಂದಿದ್ದೀವಿ, ಒಗ್ಗಟ್ಟಿದ್ದೀವಿ, ಒಂದಾಗಿದ್ದೀವಿ. 2 ಪಕ್ಷದವರೆಗೆ ರಾಜಣ್ಣವ್ರು ಹೇಳಿದರು. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ಅದಕ್ಕೆ ಹೇಳಿದೆ. ಅಧಿವೇಶನದಾಗ ಹೇಳಿದರು. ಬಟ್ ನನಗೆ ಆ ರೀತಿಯಾಗಿದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಬಟ್ ಆಗ ಮಾಡೋದು ತಪ್ಪು. ರಾಜಣ್ಣವ್ರಿಗಾದ್ರೆ ಅಷ್ಟೇ, ಇನ್ನೊಬ್ಬರಿಗಾದ್ರೆ ಅಷ್ಟೇ, ಮತ್ತೊಬ್ಬರಿಗಾದ್ರೆ ಸರ್. ಅದ್ರ ಬಗ್ಗೆ ಇಂಥ ಕೃತ್ಯಗಳು ನಡಿಬಾರ್ದು. ಇದು ಒಳ್ಳೆ ಬೆಳವಣಿಗೆ ಅಲ್ಲ, ಯಾರೇ ಮಾಡಿದ್ರು. ಆದರೆ ತನಿಖೆ ಆಗುತ್ತೆ. ತನಿಖೆ ಆದಮೇಲೆ ಯಾರಂತ ಗೊತ್ತಾಗುತ್ತೆ.